ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೆಡ್ ಎಫ್ಎಂ ಕನ್ನಡ ಪೇಜ್. ನಾನು ನಿಮ್ಮ RJ ಮಾಧುರಿ. ಜನವರಿ 3ರಿಂದ 15 to 18 ಏಜ್ ಗ್ರೂಪ್ ನವರಿಗೆ ವ್ಯಾಕ್ಸಿನೇಷನ್ ನ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕಿಮ್ಸ್ ನ ವ್ಯಾಕ್ಸಿನೇಷನ್ ನೋಡಲ್ ಆಫೀಸರ್ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರು. ಹೆಲೋ ಸರ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸರ್, ಈಗ 15 to 18 ಏಜ್ ಗ್ರೂಪ್ ನವರಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಯಾವ ರೀತಿ ಪ್ಲಾನ್ ಇದೆ ಸರ್? ಹೇಗೆ ನಡೀತಾ ಇದೆ ವ್ಯಾಕ್ಸಿನೇಷನ್ ಡ್ರೈವ್? ಆಕ್ಚುಲಿ ಈಗ ಪ್ಲಾನ್ ಪ್ರಕಾರ 15 to 18 ಏಜ್ ಗ್ರೂಪ್ ಅಂದ್ರೆ 2007 ಇಯರ್ಸ್ ಅಂದ್ರೆ ಬರ್ತ್ ಇಯರ್ 2007 ಕಿಂತ ಕಡಿಮೆ ಇರಬೇಕು. 2008 ಆಗಲ್ಲ, 2007, 6, 5 ಇಂದ ದೇ ಆರ್ ಎಲಿಜಿಬಲ್ ಟು ಟೇಕ್ ವ್ಯಾಕ್ಸಿನೇಷನ್. ಸೊ ಈಗ ಡಿಸ್ಟ್ರಿಕ್ಟ್ ಅಥಾರಿಟಿ ಪ್ಲಾನಿಂಗ್ ಪ್ರಕಾರ ಇಟ್ ಈಸ್ ಈಗ ನಾವು ಸ್ಕೂಲ್ ಲೆವೆಲ್ ಈಗ 15 to 18 ಅಂದ್ರೆ ಸ್ಕೂಲ್ ಲೆವೆಲ್ ಅಲ್ಲಿ 9, 10 ಸ್ಟ್ಯಾಂಡರ್ಡ್ ಮತ್ತೆ ಕಾಲೇಜ್ ಲೆವೆಲ್ ಅಲ್ಲಿ PU1, PU2 ಅಥವಾ 11, 12 ಸ್ಟ್ಯಾಂಡರ್ಡ್ ಮಾಡ್ತಾ ಇದೀವಿ. ಸೊ ಈಗ ಅವರು ನಾವೆಲ್ಲ ಪ್ಲಾನ್ ಮಾಡಿರೋ ಪ್ರಕಾರ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಟ್ ಸ್ಕೂಲ್ ಲೆವೆಲ್ ಅಂಡ್ ಕಾಲೇಜ್ ಲೆವೆಲ್. ಸೊ ದ ಕಾಲೇಜ್ ಲೆವೆಲ್ ಅಂಡ್ ಸ್ಕೂಲ್ ಲೆವೆಲ್ ದ ಅಥಾರಿಟೀಸ್ ಫ್ರಮ್ ದ ಡಿಸ್ಟ್ರಿಕ್ಟ್ ಅವರು ಲಿಸ್ಟ್ ಅನ್ನ ಕೇಳ್ತಾರೆ. ಈಚ್ ಇಂಡಿವಿಜುವಲ್ ಕಾಲೇಜ್ ಮತ್ತೆ ಸ್ಕೂಲಿಗೆ ಎಷ್ಟು ಮಕ್ಕಳಿದ್ದಾರೆ ಈ ಏಜ್ ಗ್ರೂಪ್ ಅಲ್ಲಿ, ಸೊ ಹೌ ಮೆನಿ ಮೆಂಬರ್ಸ್ ಸ್ಟೂಡೆಂಟ್ಸ್ ಆರ್ ದೇರ್, ಅವ್ರ ಲಿಸ್ಟ್ ಅನ್ನ ತಗೊಂಡು ದೇ ವಿಲ್ ಫಿಕ್ಸ್ ಅ ಡೇಟ್, ಡೆಸಿಗ್ನೇಟ್ ಒನ್ ಡೇಟ್ ಫಾರ್ ಈಚ್ ಸ್ಕೂಲ್ ಆರ್ ಕಾಲೇಜ್. ಸೊ ಆ ಡೇಟಿಗೆ ಬಂದು ನಮ್ಮ ಡಿಸ್ಟ್ರಿಕ್ಟ್ ಅಥಾರಿಟಿಯಿಂದ ವ್ಯಾಕ್ಸಿನೇಷನ್ ಅನ್ನ ಮಾಡ್ತಿದ್ದಾರೆ. ಸರಿ, ವ್ಯಾಕ್ಸಿನೇಷನ್ ಪ್ರೊಸೀಜರ್ ಯಾವ ರೀತಿ ಇದೆ? ಮಕ್ಕಳು ಸ್ಕೂಲಲ್ಲೇ ತಗೊಳ್ತಾ ಇದ್ದಾರಾ ಅಥವಾ ಹಾಸ್ಪಿಟಲ್ಗೆ ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ತಾ ಇದ್ದಾರಾ? ಆಕ್ಚುಲಿ ಈಗ ನಾವು ಇಡೀ ಭಾರತ ದೇಶದಲ್ಲಿ ನೋಡಿದ್ರೆ ಅರೌಂಡ್ 40 lakh ವ್ಯಾಕ್ಸಿನೇಷನ್ಸ್ ಆಗಿದ್ದಾವೆ. ಸ್ಲೋಲಿ ಇಟ್ ಈಸ್ ಪಿಕಿಂಗ್, ಯಾಕಂದ್ರೆ ಡಿಸ್ಟ್ರಿಕ್ಟ್ ಅಥಾರಿಟಿ ಆಲ್ಸೋ ಕಾಂಟ್ ಡೂ ಆಲ್ ಸ್ಕೂಲ್ಸ್ ಆರ್ ಕಾಲೇಜಸ್ ಅಟ್ ಒನ್ ಡೇ. ಸೊ ಸ್ಲೋಲಿ ಒಂದೊಂದು ಸ್ಕೂಲ್ ಅಲ್ಲಿ ಇದನ್ನ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಈಗ ಆಕ್ಚುಲಿ ಈಗ ಯಾರು ಸ್ಕೂಲ್ ಹೋಗ್ತಾ ಇಲ್ಲ, ಸೊ ದೋಸ್ ಹೂ ಆರ್ ಸ್ಕೂಲ್ ಡ್ರಾಪ್ ಔಟ್ಸ್ ಅಥವಾ ಕಾಲೇಜ್ ಹೋಗ್ತಾ ಇಲ್ಲ, ಕಾಲೇಜ್ ಬಿಟ್ಟು ಕೂತಿದ್ದಾರೆ, ಸೊ ದೋಸ್ ಡು ನಾಟ್ ಸ್ಟಡಿ ಇನ್ ಎನಿ ಆಫ್ ದ ಕಾಲೇಜಸ್, ದೇ ಆರ್ ಕಮಿಂಗ್ ಟು ಕಿಮ್ಸ್. ಸೊ ನಿನ್ನೆ ನಾವು ಅರೌಂಡ್ 47 ಮಕ್ಕಳನ್ನ ನಾವು ವ್ಯಾಕ್ಸಿನೇಟ್ ಮಾಡಿದ್ವಿ ಕೋವ್ಯಾಕ್ಸಿನ್ ನಮ್ಮ ಕಿಮ್ಸ್ ಅಲ್ಲಿ. ಓಕೆ ಸರ್, ವ್ಯಾಕ್ಸಿನೇಷನ್ ಗೆ ರಿಜಿಸ್ಟ್ರೇಷನ್ ಆಗ್ಬೇಕಾಗತ್ತೆ. ಈ ಏಜ್ ಗ್ರೂಪ್ ನವರು ಎಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಅಂಡ್ ಏನು ನಿಯಮಗಳನ್ನ ಫಾಲೋ ಮಾಡಬೇಕಾಗತ್ತೆ? ಆಕ್ಚುಲಿ ಏನಿದೆ ಫಾರ್ ರಿಜಿಸ್ಟ್ರೇಷನ್ ಈಗ ಒಂದಿರೋದು ಹೌ 15 to 18 ಚಿಲ್ಡ್ರನ್ ಕ್ಯಾನ್ ರಿಜಿಸ್ಟರ್. ಸೊ ಇಟ್ ಈಸ್ ಸೇಮ್ ಬೇಸಿಕ್ ನಾವು ಕೋವಿನ್ ಆಪ್ ಅಂತ ಏನ್ ಹೇಳ್ತಿದೀವಿ ಫಾರ್ ಆಲ್ ಅಡಲ್ಟ್ ಇಮ್ಯುನೈಸೇಷನ್ ಇಲ್ಲಿ. ಸೊ cowin.gov.in ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ಏನಿದೆ, ಒಂದ್ ಮೊಬೈಲ್ ನಂಬರ್ ಅಲ್ಲಿ 4 ಜನ ರಿಜಿಸ್ಟರ್ ಮಾಡಬಹುದು. ಸೊ ಇಫ್ ಪೇರೆಂಟ್ಸ್ ಈಗ ಅವ್ರ ತಂದೆ, ಮಕ್ಕಳ ತಂದೆ ತಾಯಿ ಮತ್ತೆ ಅವ್ರ ಅಜ್ಜ ಅಜ್ಜಿನ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ದೇ ಕ್ಯಾನ್ ಯೂಸ್ ಸಮ್ ಅದರ್ ಮೊಬೈಲ್ ನಂಬರ್. ಸೊ ತಾಯಿ ಇದ್ದದ ತಂದೆಯವರು ಯೂಸ್ ಮಾಡಬಹುದು ಅಥವಾ ಅಜ್ಜಾದ್ ಮೊಬೈಲ್ ಯೂಸ್ ಮಾಡಬಹುದು. ಸೊ ಆ ನಂಬರ್ ನ ಯೂಸ್ ಮಾಡ್ಕೊಂಡ್ ಮುಖಾಂತರ ರಿಜಿಸ್ಟರ್ ಕೋವಿನ್ ಆಪ್ ಅಲ್ಲಿ ಮಾಡ್ಕೊಂಡು ಬರಬೇಕು. ಸೊ ಕೋವಿನ್ ಆಪ್ ಅಲ್ಲಿ ರಿಜಿಸ್ಟರ್ ಮಾಡ್ಲಿಕ್ಕೆ ಸೇಮ್ ಡಾಕ್ಯುಮೆಂಟ್ಸ್ ಅಗೇನ್. ಸೊ ವೋಟರ್ ಕಾರ್ಡ್ ಅಂತೂ ಇರಂಗಿಲ್ಲ ಅವ್ರ ಕಡೆ, ಆಧಾರ್ ಕಾರ್ಡ್ ಇರ್ತದೆ ಅಂಡ್ ದೇ ಕ್ಯಾನ್ ಯೂಸ್ ದೇರ್ ಸ್ಟೂಡೆಂಟ್ ID ಕಾರ್ಡ್ ಟು ರಿಜಿಸ್ಟರ್ ಕೋವಿನ್ ಆಪ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ. ಸೊ ಒಂದ್ಸಲ ರಿಜಿಸ್ಟರ್ ಆದ್ಮೇಲೆ ಸೊ ಹೇಗೆ ನಮ್ಗೆ ಕೋವಿನ್ ಆಪ್ ಅಲ್ಲಿ ರಿಜಿಸ್ಟರ್ಡ್ ಬೆನಿಫಿಷರಿ ID ಅಂತ ಒಂದಿರುತ್ತೆ, ಅದನ್ನು ಬರುತ್ತೆ, ಮತ್ತೆ ID ಪ್ರೂಫ್. ಸೊ ವೆನ್ ದೇ ಆರ್ ಕಮಿಂಗ್ ಟು ವ್ಯಾಕ್ಸಿನೇಷನ್ ಸೆಂಟರ್ ಆರ್ ದ ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಗೋಯಿಂಗ್ ಟು ಸ್ಕೂಲ್ ಆರ್ ಕಾಲೇಜಸ್ ಇದೆಲ್ಲ ರಿಜಿಸ್ಟರ್ ಮಾಡಿ ಇಡಬೇಕು. ಯಾಕಂದ್ರೆ ಪ್ರಿನ್ಸಿಪಲ್ ಅವರು ರಿಜಿಸ್ಟರ್ ಮಾಡಬಹುದು, ಬಟ್ ದೇ ಕ್ಯಾನ್ ಓನ್ಲಿ ಡೂ ಫಾರ್ 4 ಚಿಲ್ಡ್ರನ್ ಆನ್ 1 ಮೊಬೈಲ್ ನಂಬರ್. ಸೊ ದಟ್ ಇಸ್ ನಾಟ್ ಪಾಸಿಬಲ್. ಸೊ ವಾಟ್ ವಿ ರಿಕ್ವೆಸ್ಟ್ ಎವ್ರಿಬಡಿ ಇಸ್ ತಮ್ಮ ತಂದೆ ತಾಯಿ ಅವ್ರ ತನ್ನ ಫ್ಯಾಮಿಲಿ ಮೆಂಬರ್ಸ್ ಮೊಬೈಲ್ ನಂಬರ್ ಅನ್ನೇ ರಿಜಿಸ್ಟರ್ ಮಾಡಿ. ನೀವೇ ಮನೆಯಲ್ಲೇ ಖುದ್ದಾಗಿ ರಿಜಿಸ್ಟರ್ ಮಾಡಿಕೊಂಡು ಸ್ಕೂಲಿಗೆ ಹೋಗಿ ಅಂಡ್ ಒನ್ಸ್ ಇಟ್ ಇಸ್ ರಿಜಿಸ್ಟರ್ಡ್ ಇಟ್ ವಿಲ್ ಬಿ ಈಸಿ ಟು ವೆರಿಫೈ ಅಂಡ್ ಕನ್ಫರ್ಮ್ ಅಂಡ್ ಗಿವ್ ವ್ಯಾಕ್ಸಿನೇಷನ್. ಸರ್, 18 ಎಬವ್ ಏಜ್ ಗ್ರೂಪ್ ನವರಿಗೆ ಕೋವಿಶೀಲ್ಡ್, ಸ್ಪುಟ್ನಿಕ್ ಹಾಗೆ ಕೋವ್ಯಾಕ್ಸಿನ್ ಕೊಟ್ಟಿದ್ದಾರೆ. ಬಟ್ 15 to 18 ಏಜ್ ಗ್ರೂಪ್ ನವರಿಗೆ ಕೋವ್ಯಾಕ್ಸಿನ್ ಕೊಡಬೇಕು ಅಂತ ಇದ್ದಾರೆ. ಯಾಕೆ ಸರ್? ಎನಿ ಪರ್ಟಿಕ್ಯುಲರ್ ರೀಸನ್? ಸೊ ಅಡಲ್ಟ್ ಪಾಪ್ಯುಲೇಷನ್ ಗೆ ದೇ ಹ್ಯಾವ್ ಆಪ್ಷನ್ಸ್. ಕೋವಿಶೀಲ್ಡ್ ತಗೋಬಹುದು, ಕೋವ್ಯಾಕ್ಸಿನ್ ತಗೋಬಹುದು ಅಥವಾ ಸ್ಪುಟ್ನಿಕ್ ವೆರ್ ಎವರ್ ಇಟ್ ಈಸ್ ಅವೈಲೇಬಲ್ ಅಲ್ಲಿ ಅವರು ಹೋಗಿ ತಗೋಬಹುದು. ಬಟ್ ಫಾರ್ ಚಿಲ್ಡ್ರನ್ ಇಮ್ಯುನೈಸೇಷನ್, ಚೈಲ್ಡ್ ಇಮ್ಯುನೈಸೇಷನ್ ಫ್ರಮ್ 15 to 18 ರಿಸರ್ಚ್ ಹ್ಯಾಸ್ ಬಿನ್ ಡನ್ ಟೇಕನ್ ಅಪ್ ಬೈ ICMR. ಓಕೆ, ಸೊ ICMR ರಿಸರ್ಚ್ ಪ್ರಕಾರ ಕೋವ್ಯಾಕ್ಸಿನ್ ರಿಸರ್ಚ್ ಮಾಡಿದ್ದಾರೆ. ಸೊ ಓನ್ಲಿ ಕೋವ್ಯಾಕ್ಸಿನ್ ಇಸ್ ದ ಆಪ್ಷನ್ ಫಾರ್ 15 to 18 ಇಯರ್ಸ್ ಚಿಲ್ಡ್ರನ್. ಸರಿ, ಕೆಲವರು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಕೆ ಭಯ ಪಡ್ತಾರೆ. ಸರಿ, ವ್ಯಾಕ್ಸಿನೇಷನ್ ಗೆ ಭಯ ಪಡೋ ಅವಶ್ಯಕತೆ ಇದೆಯಾ? ಈಗ ಭಯ ಅಂದ್ರೆ ಏನೋ ನೆನಪಿರ್ಬೋದು, ನಾವು ಚಿಕ್ಕವರಿದ್ದಾಗ ಎಷ್ಟೊಂದು ಇಮ್ಯುನೈಸೇಷನ್ ನಾವು ಸ್ಕೂಲಲ್ಲೇ ತಗೊಂಡಿದ್ದೀವಿ. ಸೊ TT ಇಂಜೆಕ್ಷನ್ ಆಗಿರ್ಬೋದು, ಕಾಲೆರಾ ಇಂಜೆಕ್ಷನ್ ಆಗಿರ್ಬೋದು, ಎಷ್ಟೋ ವ್ಯಾಕ್ಸಿನೇಷನ್ ನಾವು ಸ್ಕೂಲಲ್ಲೇ ತಗೊಂಡಿದ್ದೀವಿ. ಬಟ್ ಇದರಲ್ಲಿ ಏನಿದೆ, ಕನ್ಸೆಂಟ್ ಆಫ್ ದ ಪೇರೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆಲ್ ದ ಸ್ಕೂಲ್ಸ್ ಏನಿದ್ದಾರೆ, ಸೊ ಸ್ಕೂಲ್ ಅಥಾರಿಟಿ ಶುಡ್ ಆಸ್ಕ್ ಫಾರ್ ಪೇರೆಂಟ್ ಕನ್ಸೆಂಟ್. ಯಾಕಂದ್ರೆ ನಾಳೆ ಒಂದ್ ಮಕ್ಕಳಿಗೆ ಕೊಟ್ಟು ಆಮೇಲೆ ನಮ್ದು ಅಪ್ರೂವಲ್ ಇಲ್ಲಾರ್ದೆ ಕೊಟ್ರು ಅಂತ ಆಗ್ಬಾರ್ದು. ಸೊ ಸ್ಕೂಲ್ ಅಥಾರಿಟಿ ಶುಡ್ ಆಸ್ಕ್ ಫಾರ್ ಕನ್ಸೆಂಟ್ ಆಫ್ ದ ಪೇರೆಂಟ್ ಬಿಕಾಸ್ ಇಟ್ ಈಸ್ ವಾಲಂಟರಿ. ಸೊ ದೇ ಶುಡ್ ಆಸ್ಕ್ ದ ಕನ್ಸೆಂಟ್ ಆಫ್ ದ ಪೇರೆಂಟ್, ಐದರ್ ಫಾದರ್ ಆರ್ ಮದರ್. ಕನ್ಸೆಂಟ್ ತಗೊಂಡ್ಮೇಲೆ ಅಂಡ್ ಆಲ್ ದ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್ ಆಫ್ಟರ್ ವ್ಯಾಕ್ಸಿನೇಷನ್ ಆರ್ ಡ್ಯೂರಿಂಗ್ ವ್ಯಾಕ್ಸಿನೇಷನ್ ಏನಿದೆ ಅದನ್ನ ನಾವು ಹೆಲ್ತ್ ಅಥಾರಿಟೀಸ್ ಕಡೆಯಿಂದ ಫಾಲೋ ಮಾಡ್ತೇವೆ. ಎನಿ ಮೆಡಿಸಿನ್ ಇಫ್ ಯು ಗಿವ್ ದೇರ್ ಆರ್ ಸಮ್ ಸೈಡ್ ಎಫೆಕ್ಟ್ಸ್. ಸೊ ಆಬ್ವಿಯಸ್ಲಿ ಈ ವ್ಯಾಕ್ಸಿನ್ ಜೊತೆನೋ ಏನೋ ಒಂದು ಸೈಡ್ ಎಫೆಕ್ಟ್ಸ್ ಇದಾವೆ. ಸೊ ನಾವು ಅಡಲ್ಟ್ ಪಾಪ್ಯುಲೇಷನ್, ಬಟ್ ಕೋವ್ಯಾಕ್ಸಿನ್ ತಗೊಂಡವ್ರಿಗೆ ಯಾವ್ದು ಸೈಡ್ ಎಫೆಕ್ಟ್ ಬಹಳ ಆಗಿಲ್ಲ. ಸೊ ಕೋವಿಶೀಲ್ಡ್ ತಗೊಂಡವ್ರಿಗೆ ಅಟ್ ಲೀಸ್ಟ್ ಫೀವರ್, ಮೈಕೈ ನೋವು ಆದ್ರೂ ಬರ್ತದೆ. ಸೊ ಕೋವ್ಯಾಕ್ಸಿನ್ ತಗೊಂಡವ್ರಿಗೆ ಅದೂ ಇಲ್ಲ. ಸೊ ಇಟ್ ಇಸ್ ಅ ಸೇಫ್
ಸೇಫ್ ವ್ಯಾಕ್ಸಿನ್. ಸೊ ವ್ಯಾಕ್ಸಿನ್ ತಗೊಂಡ್ ಆದ್ಮೇಲೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಪ್ರೋಟೋಕಾಲ್, ಅಂದ್ರೆ ಹಾಫ್ ಅನ್ ಅವರ್ ವಾಚ್ ಮಾಡಬೇಕು. ಮತ್ತೆ EFI ಅಡ್ವರ್ಸ್ ಇವೆಂಟ್ ಫಾಲೋಯಿಂಗ್ ಇಮ್ಯುನೈಸೇಷನ್ ಏನಾರ ಇದ್ರೆ ವಿಲ್ ಟೇಕ್ ಅಪ್ ಅಂಡ್ ಹೆಲ್ತ್ ಟೀಮ್ ವಿಲ್ ಬಿ ದೇರ್ ಡ್ಯೂರಿಂಗ್ ವ್ಯಾಕ್ಸಿನೇಷನ್. ಸೊ ನಥಿಂಗ್ ಟು ವರಿ. ಸೊ ಆಲ್ ಚಿಲ್ಡ್ರನ್ ಅಲಾಂಗ್ ವಿತ್ ದರ್ ಕನ್ಸೆಂಟ್ ಆಫ್ ದ ಪೇರೆಂಟ್ಸ್ ದೇ ಶುಡ್ ಟೇಕ್ ವ್ಯಾಕ್ಸಿನೇಷನ್. ಬಿಕಾಸ್ ಆಸ್ ಯಾಕೆ ತಗೋಬೇಕಂತನೂ ರೀಸನ್ ಇದೆ. ಸೊ ನೀವು ನ್ಯೂಸ್ ಅಲ್ಲಿ ಎಲ್ಲಾ ನೋಡ್ತಿದ್ರಿ, ಮತ್ತೆ ಧಾರವಾಡ ಡಿಸ್ಟ್ರಿಕ್ಟ್ ಅಲ್ಲಿ ನೀವು ಪೇಪರ್ DC ಸರ್ ಪ್ರಕಾರ ಆಲ್ರೆಡಿ ಅನೌನ್ಸ್ ಆಗಿದೆ, ಕೇಸಸ್ ಜಾಸ್ತಿ ಆಗ್ತಾ ಇದೆ. ಸೊ ಆಲ್ರೆಡಿ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ಪರ್ಮಿಷನ್ ಟು ಟೇಕ್ ವ್ಯಾಕ್ಸಿನೇಷನ್ ಫ್ರೀಲಿ. ಸೊ ಇಟ್ ಈಸ್ ಅವೈಲೇಬಲ್ ಫ್ರೀ, ಯು ಡೋಂಟ್ ಹ್ಯಾವ್ ಟು ಪೇ ಎನಿಥಿಂಗ್. ಅಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಸಸೆಪ್ಟಬಲ್ ಪಾಪ್ಯುಲೇಷನ್, ಅಂದ್ರೆ ಮಕ್ಕಳು. ಸೊ ದೇ ವಿಲ್ ಗೆಟ್ ಪ್ರೊಟೆಕ್ಟೆಡ್ ಫ್ರಮ್ ದಿಸ್ COVID-19. ಸರ್, 2 ವ್ಯಾಕ್ಸಿನೇಷನ್ ಡೋಸ್ ಆದವರಿಗೆ ಬೂಸ್ಟರ್ ಡೋಸ್ ಬಂದಿದೆ. ಸೊ ಯಾರು ಎಲಿಜಿಬಲ್ ಇದ್ದಾರೆ? ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಆದವರು ಎಷ್ಟು ದಿನಗಳ ನಂತರ ಬೂಸ್ಟರ್ ಡೋಸ್ ಅನ್ನ ತಗೊಳ್ಬಹುದು ಸರ್? ಈಗ ನೀವೇನ್ ಬೂಸ್ಟರ್ ಡೋಸ್ ಅಂತ ಹೇಳ್ತಿದ್ರಿ, ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಕಾಯಿಂಡ್ ಇಟ್ ಆಸ್ ಪ್ರಿಕಾಷನ್ ಡೋಸ್. ಇಟ್ಸ್ ನಾಟ್ ಬೂಸ್ಟರ್ ಡೋಸ್, ಇಟ್ ಇಸ್ ಅ ಪ್ರಿಕಾಷನ್, ಮುಂಜಾಗ್ರತೆ ಲಸಿಕೆ ಅಂತ ಹೇಳ್ತಾರೆ. ಸೊ ಅದನ್ನ ಈಗ ಯಾರು ಪ್ರಿಕಾಷನ್ ಡೋಸ್ ತಗೊಳ್ಳಿಕ್ಕೆ ಎಲಿಜಿಬಲ್ ಇದಾರೆ ಅಂದ್ರೆ ಸೆಕೆಂಡ್ ಡೋಸ್ ತಗೊಂಡಾದ್ಮೇಲೆ 9 ಮಂತ್ಸ್ ಆಗಿರ್ಬೇಕು. ಸೊ 9 ಮಂತ್ಸ್ ಆದ್ಮೇಲೆ ಸೊ ದೇ ಆರ್ ಎಲಿಜಿಬಲ್ ಟು ಟೇಕ್ ಪ್ರಿಕಾಷನ್ ಡೋಸ್. ಸೊ ಯಾರ್ಯಾರು 9 ಮಂತ್ಸ್ ಆಗಿದೆ, ಸೊ ನೀವು ನಿಮ್ಗೆ ನೆನಪಿರ್ಬೋದು, ಸೊ ಸ್ಟಾರ್ಟ್ ಆದಾಗ ಹೆಲ್ತ್ ಕೇರ್ ವರ್ಕರ್ಸ್ ಸ್ಟಾರ್ಟ್ ಆಗಿದ್ದು, ಅದಾದ್ಮೇಲೆ ಫ್ರಂಟ್ ಲೈನ್ ವರ್ಕರ್ಸ್ ಸ್ಟಾರ್ಟ್ ಆಗಿದ್ದು, ಅದಾದ್ಮೇಲೆ ಕೋಮಾರ್ಬಿಡ್ ಬಿಲೋ 60 ಇಯರ್ಸ್ ಅಂಡ್ ಅಬೋವ್ 60 ಇಯರ್ಸ್ ಸ್ಟಾರ್ಟ್ ಆಯ್ತು. ಸೊ ಇದೇ ಸೀಕ್ವೆನ್ಸ್ ಅಲ್ಲಿ 9 ಮಂತ್ಸ್ ಗ್ಯಾಪ್. ಸೊ ಆಫ್ಟರ್ ಸೆಕೆಂಡ್ ಡೋಸ್ ಇದೇ ಸೀಕ್ವೆನ್ಸ್ ಅಲ್ಲಿ ದೇ ವಿಲ್ ಸ್ಟಾರ್ಟ್ ದ ಪ್ರಿಕಾಷನ್ ಡೋಸ್. ಸೊ ಪ್ರೊಬಬ್ಲಿ ದೇ ಹ್ಯಾವ್ ಪ್ಲಾನ್ಡ್, ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಪ್ಲಾನ್ ಟು ಸ್ಟಾರ್ಟ್ ಪ್ರಿಕಾಷನ್ ಡೋಸ್ ಆನ್ Jan 10th. Jan 10th ಇಂದ ಪ್ರಿಕಾಷನ್ ಡೋಸ್ ಸ್ಟಾರ್ಟ್ ಆಗ್ಲಿಕ್ಕಿದೆ. ಸೊ ಇನಿಷಿಯಲಿ ನಾವೆಲ್ಲ ಹೆಲ್ತ್ ಕೇರ್ ವರ್ಕರ್ಸ್ ತಗೊಂಡಿದ್ದೆ. ಸೊ ನಾವು ನಮ್ದೆಲ್ಲ 9 ಮಂತ್ಸ್ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಫ್ರಂಟ್ ಲೈನ್ ವರ್ಕರ್ಸ್ ತಗೊಂಡಿರೋ ಅವ್ರ 9 ಮಂತ್ಸ್ ಆಗಿರುತ್ತದೆ. ಮತ್ತೆ ಮಾರ್ಚ್ ಅಲ್ಲಿ ನಾವು ವಯೋವೃದ್ಧರಿಗೆ 60+ ಮತ್ತೆ 45 to 60 ಕೋಮಾರ್ಬಿಡ್ಸ್ ಕೊಟ್ಟಿದ್ವಿ. ಬಟ್ ಆಸ್ ಸಚ್ 60+ ವಿತ್ ಕೋಮಾರ್ಬಿಡ್ಸ್ ಅಷ್ಟೇ ಪ್ರಿಕಾಷನ್ ಡೋಸ್ ತಗೊಳ್ಳಿಕ್ಕೆ ಎಲಿಜಿಬಿಲಿಟಿ ಇದೆ ಈಗ. ಸೊ ದೇ ಹ್ಯಾವ್ ಟು ಕನ್ಸಲ್ಟ್ ದರ್ ಡಾಕ್ಟರ್ ಅಂಡ್ ಡಾಕ್ಟರ್ ಹ್ಯಾಸ್ ಟು ಅಡ್ವೈಸ್ ಪ್ರಿಕಾಷನ್ ಡೋಸ್ ಫಾರ್ ದಟ್ ಪೇಷಂಟ್ ಆರ್ ದಟ್ ಪರ್ಸನ್. ಸರ್, ಈಗ 15 to 18 ಏಜ್ ಗ್ರೂಪ್ ನವರಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದಾರೆ, ಹೌದು. ಆದ್ರೆ ಈ ಏಜ್ ಗ್ರೂಪ್ ನಲ್ಲಿ ವ್ಯಾಕ್ಸಿನೇಷನ್ ತಗೊಳ್ಳೋದಕ್ಕೆ ಯಾರು ಎಲಿಜಿಬಲ್ ಇದ್ದಾರೆ ಸರ್? ಅಲ್ಲ, ಯೂಶುವಲಿ ಆಸ್ ಪರ್ ರಿಸರ್ಚ್ ಅಂಡ್ ಆಲ್, ಈಚ್ ಅಂಡ್ ಎವ್ರಿ ಚೈಲ್ಡ್ ಈಸ್ ಎಲಿಜಿಬಲ್ ಟು ಟೇಕ್ ವ್ಯಾಕ್ಸಿನ್, ದಟ್ is 15 to 18 years. So there are no contraindications or exclusion for children, but there are some exclusion related to the vaccine. ವ್ಯಾಕ್ಸಿನ್ ಇಂದ ಫಾರ್ ಎಕ್ಸಾಂಪಲ್ ಹಳೆ ಯಾವ್ದೊಂದು ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಅಡ್ವರ್ಸ್ ಇವೆಂಟ್ ಆಗಿರ್ಬೋದು, ಅಥವಾ ಏನೋ ಹುಷಾರಾಗಿರ್ಲಿಕ್ಕೆಲ್ಲ ವ್ಯಾಕ್ಸಿನ್ ತಗೊಂಡ್ಮೇಲೆ, ಅಥವಾ ಯಾವ್ದೋ ಒಂದು ಡ್ರಗ್ ಅಲರ್ಜಿ ಇರ್ಬೋದು. ಸೊ ಅನಾಫೈಲೆಕ್ಟಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ ನಾವು. ಅನಾಫೈಲೆಕ್ಟಿಕ್ ರಿಯಾಕ್ಷನ್ ಇಟ್ಸ್ ಅ ಸಿವಿಯರ್ ಅಲರ್ಜಿಕ್ ರಿಯಾಕ್ಷನ್. ಸೊ ಆ ತರ ಆಗಿದ್ ಮಾತ್ರ ಅವಾಗ ಇಟ್ ಈಸ್ ಕಾಂಟ್ರಾಇಂಡಿಕೇಟೆಡ್ ಫಾರ್ ದಟ್ ಚೈಲ್ಡ್ ಟು ಟೇಕ್ ವ್ಯಾಕ್ಸಿನ್. ಅದರ್ವೈಸ್ ಈಗ ಎಷ್ಟೋ ಮಕ್ಕಳಿಗೆ, ಈಗ ವಯೋವೃದ್ಧರಿಗೆ ಎಷ್ಟೊಂದು ಕಾಯಿಲೆ ಇರುತ್ತೆ, ಅದೇ ತರ ಮಕ್ಕಳಿಗೂ ಸ್ವಲ್ಪ ಕಾಯಿಲೆ ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು, ಬೇರೆ ಕಾಯಿಲೆ ಇರ್ಬೋದು. ಸೊ ದೇ ಕ್ಯಾನ್ ಟೇಕ್ ದ ಅಡ್ವೈಸ್ ಆಫ್ ದೇರ್ ಪೀಡಿಯಾಟ್ರಿಷಿಯನ್ ಆರ್ ಡಾಕ್ಟರ್ ಅಂಡ್ ದೇ ಕ್ಯಾನ್ ಟೇಕ್ ವ್ಯಾಕ್ಸಿನ್. ಸರ್, ಕೆಲವರಲ್ಲಿ ಮಿತ್ ಇದೆ, ವ್ಯಾಕ್ಸಿನೇಷನ್ ತಗೊಂಡ್ರೆ ಕೊರೋನಾನೇ ಬರೋದಿಲ್ಲ ಅಂತ. ಅವ್ರೆಲ್ಸ್ ವ್ಯಾಕ್ಸಿನೇಷನ್ ಅನ್ನೋದೇ ವೇಸ್ಟ್, ಅದು ವ್ಯಾಕ್ಸಿನ್ ಅಂದ್ರೆ ಏನು ಯೂಸ್ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅವರಿಗೆ ಏನ್ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಸರ್? ಸೊ ಈಗ ನೀವು ನೋಡ್ತಿದ್ದಂಗೆ ಈಗ ದೇಶದಲ್ಲಿ ಸಡನ್ಲಿ ಕೋವಿಡ್ ಸ್ಪರ್ಟ್ ಆಗ್ತಾ ಇದೆ. ಸೊ 2 ದಿನದಲ್ಲಿ ಡಬಲ್ ಆಗ್ತಾ ಇದೆ ಕೇಸಸ್. ಜಾಸ್ತಿ ಆದಂಗೆ ಎಷ್ಟು ಹಾಸ್ಪಿಟಲೈಸೇಷನ್ ಆಗುತ್ತೆ ಅದು ಇಂಪಾರ್ಟೆಂಟ್. ಬಟ್ ಈಗ ಕೇಸಸ್ ಜಾಸ್ತಿ ಆಗೋದ್ರಿಂದ ಎಲ್ಲರೂ ಪ್ರೊಟೆಕ್ಟೆಡ್ ಇರ್ಬೇಕಂದ್ರೆ ಓನ್ಲಿ ಆಪ್ಷನ್ ಈಸ್ ವ್ಯಾಕ್ಸಿನ್. ಸೊ ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಯು ವಿಲ್ ಬಿ ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ಸಿವಿಯರ್ ಇಲ್ನೆಸ್, ಅಂದ್ರೆ ಕಾಂಪ್ಲಿಕೇಟೆಡ್ ಡಿಸೀಸ್ ಇಂದ ನೀವು ಪ್ರೊಟೆಕ್ಟೆಡ್ ಇರ್ತೀವಿ. ಬಟ್ ನಿಮಗೆ ಕೋವಿಡ್ ಆಗೋ ಸಾಧ್ಯತೆ ಇರ್ತದೆ, ಯಾಕಂದ್ರೆ ನೀವು ವ್ಯಾಕ್ಸಿನ್ ಇಂಜೆಕ್ಷನ್ ಮುಖಾಂತರ ನಾವು ತಗೋತೀವಿ, ನಮ್ಮ ಆಂಟಿಬಾಡೀಸ್ ನಮ್ಮ ಬ್ಲಡ್ ದಲ್ಲಿ ಉತ್ಪತ್ತಿ ಆಗುತ್ತೆ, ಅಥವಾ ಉತ್ಪತ್ತಿ ಆದ್ಮೇಲೆ ಬ್ಲಡ್ ಅಲ್ಲಿ ಬರುತ್ತೆ. ಬಟ್ ಈ ವೈರಸ್ ಹರಡೋದು ರೆಸ್ಪಿರೇಟರಿ ಮುಖಾಂತರ, ನಾವು ಬ್ರೀದ್ ಮಾಡೋ ಗಾಳಿ ಅಥವಾ ರೂಮ್ ಏರ್ ವಾಟ್ ಎವರ್ ಇಟ್ ಇಸ್, ಅಲ್ಲಿ ವೈರಸ್ ಇದ್ರೆ ನಮಗೆ ಕೋವಿಡ್ ಇನ್ಫೆಕ್ಷನ್ ಆಗ್ಬೋದು. ಬಟ್ ನಾವು ಡಿಸೀಸ್ ಕಾಯಿಲೆ ಏನಂತೇವೆ, ತೀವ್ರತೆಯ ಕಾಯಿಲೆ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ. ಸೊ ನಾವು ಎಷ್ಟೊಂದು ದೇಶದಲ್ಲಿ ನೋಡಿದೀವಿ, ಈಗ ಆಲ್ರೆಡಿ ವ್ಯಾಕ್ಸಿನ್ ತಗೊಂಡವ್ರು ಎಷ್ಟೋ ಜನ ಮೈಲ್ಡ್ ಸಿಂಪ್ಟಮ್ಸ್ ಅಂತಾರೆ, ನೆಗಡಿ ಕೆಮ್ಮು ಅಷ್ಟೇ ಇರುತ್ತದಂತಾರೆ, ಹಾಸ್ಪಿಟಲೈಸೇಷನ್ ಬೇಕಾಗಿಲ್ಲ ಅಂತಾರೆ. ಅದು ಯಾಕಂದ್ರೆ ವ್ಯಾಕ್ಸಿನೇಷನ್ ಆದ್ಮೇಲೆ ಇವೆಲ್ಲ ಪ್ರೊಟೆಕ್ಷನ್ ಜಾಸ್ತಿ ಆಗ್ತದೆ. ಸೊ ಯಾರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಿದ್ದಾರೆ, ಆಕ್ಸಿಜನ್ ವೆಂಟಿಲೇಟರ್ ಬೇಕಾಗ್ತಿದೆ, ಅವರೆಲ್ಲ ಮೆಜಾರಿಟಿ ಆಫ್ ದೆಮ್ ದೇ ಹ್ಯಾವ್ ನಾಟ್ ಗಾಟ್ ವ್ಯಾಕ್ಸಿನೇಟೆಡ್. ಸೊ ಈಗ ನಮ್ಗೆ ಇಲ್ಲಿ ಕ್ಲಿಯರ್ ಇಲ್ಲೇ ಗೊತ್ತಾಗುತ್ತೆ ವ್ಯಾಕ್ಸಿನೇಟೆಡ್ ಮತ್ತೆ ನಾನ್ ವ್ಯಾಕ್ಸಿನೇಟೆಡ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ. ಸೊ ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲರಿಗೂ ಏನಂದ್ರೆ, ಯಾರು ಫಸ್ಟ್ ಡೋಸ್ ತಗೊಂಡಿಲ್ಲ, ಪ್ಲೀಸ್ ಎಷ್ಟು ಬೇಗ ಆಗುತ್ತೆ ಅಷ್ಟು ನೀವು ಫಸ್ಟ್ ಡೋಸ್ ತಗೊಳ್ಳಿ. ಫಸ್ಟ್ ಡೋಸ್ ತಗೊಂಡಾಗಿ 84 days ಸೆಕೆಂಡ್ ಡೋಸ್ ಅನ್ನ ತಗೊಳ್ಳಿ. ಯಾಕಂದ್ರೆ ನಾವು ವ್ಯಾಕ್ಸಿನ್ ತಗೊಂಡ್ ಮೇಲೆನೆ ಒಮ್ಮಿಗ್ಲೇ ನಮಗೆ ಪ್ರೊಟೆಕ್ಷನ್ ಸಿಗಲ್ಲ. ಇಮ್ಯುನಿಟಿ, ನಮ್ಮ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗ್ಬೇಕಂದ್ರೆ ಅದಕ್ಕೂ ಒಂದ್ ಸ್ವಲ್ಪ ಟೈಮ್ ಬೇಕು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬಂದು ನೀವು ವ್ಯಾಕ್ಸಿನ್ ಅನ್ನ ತಗೊಳ್ಳಿ. ಯಾಕಂದ್ರೆ ಒಂದ್ಸಲ ನಮಗೆ ವೈರಸ್ ಇನ್ಫೆಕ್ಟ್ ಆಯ್ತು ಅಂದ್ರೆ ಅವಾಗ ವ್ಯಾಕ್ಸಿನ್ ತಗೊಳ್ಳೋದ್ರಲ್ಲಿ ಬಹಳ ಏನು ಇಂಪಾರ್ಟೆನ್ಸ್ ಇಲ್ಲ. ವೈರಸ್ ನಮಗೆ ಇನ್ಫೆಕ್ಟ್ ಆಗೋಕ್ಕಿಂತ ಮುಂಚೆನೆ ನಾವು ವ್ಯಾಕ್ಸಿನ್ ಅನ್ನ ತಗೋಬೇಕು. ಸರಿ, ಕೊರೋನಾ ಟೈಮ್ ಅಲ್ಲಿ ನೀವು ಹಾಗೆ ನಿಮ್ಮ ಸಿಬ್ಬಂದಿ ವರ್ಗದವರು ಯಾರೆಲ್ಲ ಕೊರೋನಾ ವಾರಿಯರ್ಸ್ ಇದ್ದಾರೆ, ಇನ್ನೊಬ್ಬರ ಜೀವ ರಕ್ಷಣೆಗೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದೀರಾ. ಟೀಮ್ ರೆಡ್ ಎಫ್ಎಂ ಕಡೆಯಿಂದ, ರೆಡ್ ಎಫ್ಎಂ ನ ಕೇಳುಗರ ಕಡೆ
ಕಡೆಯಿಂದ ನಿಮ್ಗೊಂದು ದೊಡ್ಡ ಸೆಲ್ಯೂಟ್ ಸರ್. ಥ್ಯಾಂಕ್ ಯು. ಸೊ ಕೊನೆಯದಾಗಿ ರೆಡ್ ಎಫ್ ಎಂ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಯಾಕಂದ್ರೆ ಇನ್ಫಾರ್ಮೇಶನ್ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತೀವಿ ನಾವು. ನಿಮ್ಗೆ ಹೇಗೆ ಅನ್ಸುತ್ತೆ ರೆಡ್ ಎಫ್ ಎಂ ನ ನೀವು ಟ್ಯೂನ್ ಇನ್ ಮಾಡ್ತೀರಾ? ರೆಡ್ ಎಫ್ ಎಮ್ ಇಫ್ ಯು ಟೇಕ್ ಇಟ್ಸ್ ಒನ್ ಆಫ್ ದ ಮೀಡಿಯಾ ಪಾರ್ಟ್ನರ್ ಹೇಳ್ಬೋದು. ಜನ ರೆಡ್ ಎಫ್ ಎಂ ಮುಖಾಂತರ ಎಷ್ಟು ಜನ ಕೇಳ್ತಾ ಇದಾರೆ ಅದು ಜಾಸ್ತಿ ಆಗ್ತಾ ಇದೆ. ಸೊ ಇಟ್ ಕ್ರಿಯೇಟ್ಸ್ ಅ ವೆರಿ ಗುಡ್ ಇಂಪ್ಯಾಕ್ಟ್ ಓವರ್ ದ ಪೀಪಲ್ ಮೈಂಡ್. ಸೊ ಇನ್ಫಾರ್ಮೇಶನ್ ಅವ್ರಿಗೆ ಬೇಗನೆ ರೀಚ್ ಆಗುತ್ತೆ. ಅವ್ರು ಟಿವಿ ನೋಡ್ಬೇಕು, ಪೇಪರ್ ಓದ್ಬೇಕಂದ್ರೆ ದೇ ಹ್ಯಾವ್ ಟು ಸ್ಪೆಂಡ್ ಟೈಮ್. ಬಟ್ ಹಿಯರ್ ಜಸ್ಟ್ ಬೈ ಲಿಸ್ನಿಂಗ್ ಟು ದ ನ್ಯೂಸ್ ಆರ್ ಟು ದ ರೆಡ್ ಎಫ್ ಎಂ ಅವ್ರಿಗೆ ಇನ್ಫಾರ್ಮೇಶನ್ ಬೇಗನೆ ಸಿಗುತ್ತೆ. ಸೊ ರೆಡ್ ಎಫ್ ಎಂ ಇಸ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಇನ್ ಟರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್ ಆಲ್ಸೋ ಅಂಡ್ ಇನ್ ಟರ್ಮ್ಸ್ ಆಫ್ ಗಿವಿಂಗ್ ಇನ್ಫಾರ್ಮೇಶನ್ ಟು ದೋಸ್ ನೀಡಿ ಪೀಪಲ್ ರಿಗಾರ್ಡಿಂಗ್ ಹೆಲ್ತ್ ಇರ್ಬೋದು, ರಿಗಾರ್ಡಿಂಗ್ ಕೋವಿಡ್ ಇರ್ಬೋದು, ರಿಗಾರ್ಡಿಂಗ್ ಕೋವಿಡ್ ವ್ಯಾಕ್ಸಿನೇಷನ್ ಇರ್ಬೋದು ಅಂಡ್ ಸೋ ಮೆನಿ ಅದರ್ ಇಶ್ಯೂಸ್ ಆಲ್ಸೋ ರಿಲೇಟೆಡ್ ಟು ಡೈಲಿ ಲೈಫ್. ಅಂಡ್ ಐ ರಿಯಲಿ ಥ್ಯಾಂಕ್ ಫಾರ್ ಡಿಸೆಮಿನೇಟಿಂಗ್ ಅಂಡ್ ಸ್ಪ್ರೆಡಿಂಗ್ ಸೋ ಮೆನಿ ಇನ್ಫಾರ್ಮೇಶನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಕೊನೆಯದಾಗಿ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಸೊ RJ ಮಾಧುರಿ ಅವ್ರ ಜೊತೆ ನಮಸ್ಕಾರ ಹುಬ್ಬಳ್ಳಿ ಧಾರವಾಡ ಶೋ ಅನ್ನ ಕೇಳಿ ಮಸ್ತ್ ಮಜಾ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ವ್ಯಾಲ್ಯೂಯೇಬಲ್ ಟೈಮ್ ಅನ್ನ ರೆಡ್ ಎಫ್ ಎಂ ಜೊತೆ ಹಾಗೆ ನಮ್ಮ ಜೊತೆ ಸ್ಪೆಂಡ್ ಮಾಡಿದಕ್ಕೆ ಹಾಗೆ ಮಾಹಿತಿಯನ್ನ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.